ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾನು ಜಗನ್ನಾಥ. ಸ್ನೇಹಿತರೆ, ಯಾರೆಲ್ಲ KS PDO ಮತ್ತು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಸ್ಟಡಿ ಮಾಡ್ತಿದ್ರು ಅಂತವರಿಗಾಗಿ ಈ ಒಂದು ವಿಶೇಷವಾದಂತಹ ಒಂದು ವಿಡಿಯೋವನ್ನ ನಿಮ್ಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಏಕೆಂತಂದ್ರೆ ಇನ್ನು ಒಂದು ವಾರದಲ್ಲಿ KS ಎಕ್ಸಾಮ್ ಇದೆ. ಮತ್ತೆ ಮುಂಬರುವಂತಹ ಒಂದು ತಿಂಗಳುಗಳಲ್ಲಿ PDO ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಎಕ್ಸಾಮ್ ನಡೆಸುವಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ 2024 ಜನವರಿ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಕ್ವಿಕ್ ಆದಂತಹ ಒಂದು ರಿವಿಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಪ್ರತಿ ವರ್ಷ ಪರಾಕ್ರಮ್ ದಿವಸ ಯಾವಾಗ ಆಚರಿಸಲಾಗುತ್ತದೆ? ಮೊದಲನೇ ಪ್ರಶ್ನೆ ಇರುವಂತದ್ದು ಪ್ರತಿ ವರ್ಷ ಪರಾಕ್ರಮ್ ದಿವಸ್ ಯಾವಾಗ ಆಚರಿಸಲಾಗುತ್ತದೆ ಅಂತಂದು ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನ ನೋಡೋಣ. ಆಯ್ಕೆ ಎ ಜನವರಿ 22, ಆಯ್ಕೆ ಬಿ ಜನವರಿ 21, ಆಯ್ಕೆ ಸಿ ಜನವರಿ 23, ಆಯ್ಕೆ ಡಿ ಜನವರಿ 25. ಈ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದು ನಾವು ನೋಡೋಣ. ಪ್ರತಿ ವರ್ಷ ಪರಾಕ್ರಮ್ ದಿವಸ್ ಯಾವಾಗ ಆಚರಿಸಲಾಗುತ್ತದೆ ಅಂತಂದ್ರೆ ಜನವರಿ 23ರಂದು ಈ ಪರಾಕ್ರಮ್ ದಿವಸವನ್ನ ಆಚರಿಸಲಾಗುತ್ತೆ. ಕಾರಣ ಏನು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ರವರ 127ನೇ ಜನ್ಮದಿನದ ಸ್ಮರಣಾರ್ಥವಾಗಿ ಜನವರಿ 23ರಂದು ಭಾರತ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಪರಾಕ್ರಮ್ ದಿವಸದ ಒಂದು ಶುಭಾಶಯಗಳನ್ನ ತಿಳಿಸ್ತಾರೆ. ಈ ಸುಭಾಷ್ ಚಂದ್ರ ಬೋಸ್ ರವರು ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ. ಮತ್ತೆ ಬ್ರಿಟಿಷರ ಒಂದು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾರೆ. ಆ ಕಾರಣಕ್ಕಾಗಿ ಈ ಜನವರಿ 23ರನ್ನ ಪರಾಕ್ರಮ್ ದಿವಸ ಎಂಬ ಒಂದು ಆಚರಣೆಯನ್ನ ಮಾಡ್ತೇವೆ. ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ಯುವಕರಲ್ಲಿ ನಿರ್ಭಯತೆ ಮತ್ತು ದೇಶಭಕ್ತಿಯನ್ನ ಪ್ರೇರೇಪಿಸುವಂತಹ ಒಂದು ಗುರಿಯನ್ನ ಹೊಂದಿರುವಂಥದ್ದು. ಹಾಗಾಗಿ ಇಂತಹ ಒಂದು ದಿನವನ್ನ ಜನವರಿ 23ರಂದು ನಾವು ಆಚರಿಸ್ತೇವೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ದಿನಾಂಕದಂದು ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನ ಆಚರಿಸಲಾಗುತ್ತದೆ? ಯಾವ ದಿನಾಂಕದಂದು ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ ಅಂತಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಜನವರಿ 16, ಜನವರಿ 14, ಜನವರಿ 12, ಜನವರಿ 15 ಅಂತ ಆಯ್ಕೆಗಳನ್ನ ನೀಡಿದ್ದೇವೆ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಜನವರಿ 15. ಜನವರಿ 15ರಂದು ಭಾರತದಲ್ಲಿ ಭಾರತೀಯ ಸೇನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಭಾರತೀಯ ಸೇನಾ ಸಿಬ್ಬಂದಿಗೆ ಆರ್ಮಿ ದಿನದಂದು ಹೃತ್ಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನ ಕೋರ್ತಾರೆ. ಇದನ್ನ ವಾರ್ಷಿಕವಾಗಿ ಜನವರಿ 15ರಂದು ಆಚರಿಸುವಂಥದ್ದು. ಇಂತಹ ಒಂದು ಆಚರಣೆ ಯಾವಾಗ ಪ್ರಾರಂಭ ಆಯಿತು ಅಂತಂದ್ರೆ ಜನವರಿ 15, 1949ರಂದು ಇದನ್ನ ಆಚರಿಸ್ತಾ ಬರ್ತಾರೆ. ಕಾರಣ ಏನು ಅಂತಂದ್ರೆ ಭಾರತದ ಮೊದಲ ಭಾರತೀಯ ಕಮಾಂಡರ್ ಚೀಫ್ ಆಗಿದ್ದಂತಹ ಫೀಲ್ಡ್ ಮಾರ್ಷಲ್ ಕರಿಯಪ್ಪನವರ ಒಂದು ಸ್ಮರಣಾರ್ಥಕವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡುವಂಥದ್ದು. ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸುದ್ದಿಯಲ್ಲಿ ಕಂಡು ಬರುವ ಪಕ್ಕೆಪಗ ಆರ್ನ್ ಬಿಲ್ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಪಕ್ಕೆಪಗ ಆರ್ನ್ ಬಿಲ್ ಹಬ್ಬವನ್ನ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತಂದು ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನ ನೋಡೋದಾದ್ರೆ ಆಯ್ಕೆ ಎ ಅಸ್ಸಾಂ, ಆಯ್ಕೆ ಬಿ ಸಿಕ್ಕಿಂ, ಆಯ್ಕೆ ಸಿ ಅರುಣಾಚಲ ಪ್ರದೇಶ್, ಆಯ್ಕೆ ಡಿ ನಾಗಾಲ್ಯಾಂಡ್ ಅಂತ ಇದೆ. ಹಾಗಾದ್ರೆ ಈ ರಾಜ್ಯಗಳಲ್ಲಿ ಯಾವ ರಾಜ್ಯ ಪಕ್ಕೆಪಗ ಆರ್ನ್ ಬಿಲ್ ಹಬ್ಬವನ್ನ ಆಚರಿಸುತ್ತೆ ಅಂತಂದು ನಾವು ಉತ್ತರವನ್ನು ಕಂಡುಕೊಳ್ಳೋದಾದ್ರೆ ಅರುಣಾಚಲ ಪ್ರದೇಶದಲ್ಲಿ ಈ ಹಬ್ಬವನ್ನ ಆಚರಿಸ್ತಾರೆ. ಈ ಪಕ್ಕೆಪಗ ಆರ್ನ್ ಬಿಲ್ ಫೆಸ್ಟಿವಲ್ ಅನ್ನ 9ನೇ ಆವೃತ್ತಿಯಾಗಿ ಇದನ್ನ ಆಚರಿಸಿರುವಂಥದ್ದು. ಇದು ಜನವರಿ ತಿಂಗಳ 18ರಿಂದ 20ನೇ ತಾರೀಕಿನವರೆಗೂ ಈ ಒಂದು ಹಬ್ಬವನ್ನ ಆಚರಿಸಿರುವಂಥದ್ದು. ಎಲ್ಲಿ ಅಂತಂದ್ರೆ ಅರುಣಾಚಲ ಪ್ರದೇಶದ ಸಿಸೋಜಾದಲ್ಲಿ ಇದನ್ನ ಆಚರಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ IUCN ಹೊರಡಿಸಿದ ವರದಿಯಲ್ಲಿ ಕಾಣಿಸಿಕೊಂಡ ಜೆಂಟೋ ಪೆಂಗ್ವಿನ್ ನ ಸ್ಥಿತಿ ಏನು ಅಂತಂದು ಪ್ರಶ್ನೆ ಇದೆ. ಇತ್ತೀಚೆಗೆ IUCN ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಅಂತ ಈ ಒಂದು ಸಂಸ್ಥೆ ಒಂದು ವರದಿಯನ್ನ ಹೊರಡಿಸುತ್ತೆ. ಯಾವುದ್ರ ಬಗ್ಗೆ ಅಂತಂದ್ರೆ ಜೆಂಟೋ ಪೆಂಗ್ವಿನ್ ನ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂತಂದು ಒಂದು ವರದಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಥಿತಿಯನ್ನ ಪಡ್ಕೊಂಡಿದೆ ಅಂತಂದು ನಾವು ಆಯ್ಕೆಯನ್ನು ನೋಡೋದಾದ್ರೆ
ಇಂತಹ ಒಂದು ಜೆಂಟು ಪೆಂಗ್ವಿನ್ ಅಳಿವಿನಂಚಿನಲ್ಲಿರುವಂತಹ ಒಂದು ಪೆಂಗ್ವಿನ್, ಕಡಿಮೆ ಕಾಳಜಿಯನ್ನು ಹೊಂದಿರುವಂತಹ ಪೆಂಗ್ವಿನ್, ದುರ್ಬಲ ಸ್ಥಿತಿಯನ್ನು ಹೊಂದಿರುವಂತಹ ಪೆಂಗ್ವಿನ್, ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪೆಂಗ್ವಿನ್ ಅಂತಂದು ಈ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಎಂಬ ಒಂದು ಸಂಸ್ಥೆ ಒಂದು ವರದಿಯಲ್ಲಿ ನೀಡಿರುವಂಥದ್ದು. ಆ ವರದಿಯಲ್ಲಿ ಯಾವ ಒಂದು ಸ್ಥಿತಿಯನ್ನ ಈ ಒಂದು ಪೆಂಗ್ವಿನ್ ಹೊಂದಿದೆ ಅಂತಂದ್ರೆ ಕಡಿಮೆ ಕಾಳಜಿಯನ್ನ ಹೊಂದಿರುವಂತಹ ಈ ಜೆಂಟು ಪೆಂಗ್ವಿನ್ ಅದರ ಒಂದು ಸ್ಥಿತಿಯನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಂತಹ ಒಂದು ಜೆಂಟು ಪೆಂಗ್ವಿನ್ ಆ ಒಂದು ಪಕ್ಷಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ಅಪರೂಪವಾದಂತಹ ಒಂದು ಸಂಪೂರ್ಣವಾಗಿ ಬಿಳಿ ಬಣ್ಣವನ್ನ ಹೊಂದಿರುವಂತಹ ಒಂದು ಪೆಂಗ್ವಿನ್ ಆಗಿರುತ್ತೆ. ಇದು ಇತ್ತೀಚೆಗೆ ಚೀಲಿಯ ಅಂಟಾರ್ಕಿಟಿಕಾದಲ್ಲಿ ಗುರುತಿಸಲಾಗಿರುವಂಥದ್ದು ಮತ್ತೆ ಫ್ಯಾಕ್ಲ್ಯಾಂಡ್ ದ್ವೀಪಗಳಲ್ಲಿ ಇದು ವಾಸ ಮಾಡುವಂಥದ್ದು. ಹಾಗಾಗಿ ಈ ಒಂದು ಪೆಂಗ್ವಿನ್ಗಳನ್ನ IUCN ಕೆಂಪು ಪಟ್ಟಿಯಲ್ಲಿ ಕಡಿಮೆ ಕಾಳಜಿ ಹೊಂದಿರುವಂತಹ ಪಕ್ಷಿ ಅಂತಂದು ಇದನ್ನ ವರದಿಯನ್ನ ಮಾಡಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು? ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನು ನೋಡೋದಾದ್ರೆ ಆಯ್ಕೆ ಎ ಅಮಿತ್ ಶಾ, ಆಯ್ಕೆ ಬಿ ನಿರ್ಮಲಾ ಸೀತಾರಾಮನ್, ಆಯ್ಕೆ ಸಿ ಎಸ್ ಜೈಶಂಕರ್, ಆಯ್ಕೆ ಡಿ ರಾಜನಾಥ್ ಸಿಂಗ್. ಈ ವೈ ಭಾರತ್ ಮ್ಯಾಟರ್ಸ್ ಎಂಬ ಒಂದು ಪುಸ್ತಕವನ್ನ ಬರೆದಂತಹ ಲೇಖಕರು ಯಾರು ಅಂತಂದ್ರೆ ಎಸ್ ಜೈಶಂಕರ್. ಇವರು ವೈ ಭಾರತ್ ಮ್ಯಾಟರ್ಸ್ ಎಂಬ ಒಂದು ಪುಸ್ತಕವನ್ನ ಬರೀತಾರೆ. ಆ ಒಂದು ಪುಸ್ತಕಕ್ಕೆ ವೈ ಭಾರತ್ ಮ್ಯಾಟರ್ಸ್ ಎಂಬ ಒಂದು ಶೀರ್ಷಿಕೆಯನ್ನ ನೀಡುವಂಥದ್ದು. ಇವರು ಎಸ್ ಜೈಶಂಕರ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಇರ್ತಾರೆ. ಹಾಗಾಗಿ ತಮ್ಮ ಒಂದು ಆಳ್ವಿಕೆಯ ಒಂದು ನೆನಪು ದಿನಗಳನ್ನ ತಮ್ಮದೇ ಆದಂತಹ ಒಂದು ಪುಸ್ತಕದಲ್ಲಿ ಬರೀತಾರೆ. ಆ ಒಂದು ಪುಸ್ತಕಕ್ಕೆ ವೈ ಭಾರತ್ ಮ್ಯಾಟರ್ಸ್ ಎಂಬ ಒಂದು ಶೀರ್ಷಿಕೆಯನ್ನ ಕೊಟ್ಟು ಇದನ್ನ ನವದೆಹಲಿಯಲ್ಲಿ ಇದನ್ನ ಬಿಡುಗಡೆ ಮಾಡುವಂಥದ್ದು. ಏಕೆಂತಂದ್ರೆ ಪ್ರಧಾನಿ ಮೋದಿಯವರ ಒಂದು ಸರ್ಕಾರದಲ್ಲಿ ಕಳೆದ 10 ವರ್ಷಗಳಲ್ಲಿ ಇವರು ವಿದೇಶಾಂಗ ನೀತಿಗಳ ಒಂದು ವ್ಯವಹಾರಗಳನ್ನ ನೋಡ್ಕೊಳ್ತಿರ್ತಾರೆ. ಹಾಗಾಗಿ ಭಾರತ ಯಾವ ರೀತಿಯಾದಂತಹ ಒಂದು ಪರಿವರ್ತನೆಯನ್ನ ಪಡ್ಕೊಂಡಿದೆ ಅಂತಂದು ಈ ಒಂದು ಪುಸ್ತಕದಲ್ಲಿ ಅವರು ತುಂಬಾ ಸುಲಲಿತವಾಗಿ ವಿವರವಾದಂತಹ ಒಂದು ವಿಷಯಗಳನ್ನ ಇವರು ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ಇಂತಹ ಒಂದು ಪುಸ್ತಕಗಳ ಬಗ್ಗೆಯೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಸಹ ಇಂಪಾರ್ಟೆಂಟ್ ಆದಂತಹ ಒಂದು ಕ್ವಶನ್ಸ್ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ನಿಧನರಾದ ಪ್ರಭಾ ಅತ್ರೆ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತಂದು ಪ್ರಶ್ನೆ ಇದೆ. ಅಂತಂದ್ರೆ ಇತ್ತೀಚೆಗೆ ನಿಧನರಾದಂತಹ ಪ್ರಭಾ ಅತ್ರೆರವರು ಯಾವ ಒಂದು ವೃತ್ತಿಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತಂದು ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನು ನೋಡೋದಾದ್ರೆ ಇವರು ಶಾಸ್ತ್ರೀಯ ಗಾಯಕಿಯನ, ಶಾಸ್ತ್ರೀಯ ನರ್ತಕಿಯನ, ಕ್ರೀಡಾ ವ್ಯಕ್ತಿಯಾಗಿದ್ದಾರ, ಇತಿಹಾಸಕಾರರ ಅಂತಂದು ನಾವು ಆಯ್ಕೆಗಳನ್ನ ನೋಡ್ತೀವಿ. ಹಾಗಾಗಿ ಈ ಪ್ರಭಾ ಅತ್ರೆರವರು ಯಾವ ವೃತ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತಂದ್ರೆ ಇವರು ಶಾಸ್ತ್ರೀಯ ಗಾಯಕಿಯಾಗಿರ್ತಾರೆ. ಶಾಸ್ತ್ರೀಯ ಒಂದು ಗಾಯಕಿಯಾಗಿ ಇವರು ಗುರುತಿಸಿಕೊಳ್ತಾರೆ. ಇವರು 91ನೇ ವಯಸ್ಸಿನಲ್ಲಿ ಪುಣೆಯಲ್ಲಿ ನಿಧನರಾಗುವಂಥದ್ದು ಅಥವಾ ಮರಣವನ್ನು ಅಪ್ತಾರೆ. ಇವರು ಕಿರಾನ ಘರಾನ ಈ ಒಂದು ಗಾಯನದಲ್ಲಿ ಅಪ್ರತಿಮವಾದಂತಹ ಒಂದು ಗಾಯಕಿಯಾಗಿ ಇವರು ಸಾಕಷ್ಟು ಹೆಸರನ್ನ ಮಾಡಿರುವಂತವರು. ಹಾಗಾಗಿ ಇವರ ಒಂದು ನಿಧನ ಆದ ನಂತರ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಸಾಕಷ್ಟು ಒಂದು ಶೋಕವನ್ನ ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಇವರು ತಮ್ಮ ಒಂದು ಜೀವಿತ ಅವಧಿಯಲ್ಲಿ ಸಂಗೀತ ರಾಯಭಾರಿಯಾಗಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತವರು. ಹಾಗಾಗಿ ಇವರಿಗೆ ಪದ್ಮವಿಭೂಷಣ ಒಂದು ಪ್ರಶಸ್ತಿಯನ್ನು ಸಹ ಲಭಿಸಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ವಿಜ್ಞಾನಿಗಳು ಭಯೋತ್ಪಾದಕ ಪ್ರಾಣಿ ಎಂದು ಹೆಸರಿಸಲಾದ ಉತ್ತರ ಗ್ರೀನ್ಲ್ಯಾಂಡ್ ನಲ್ಲಿ ಹೊಸದಾಗಿ ಪತ್ತೆಯಾದ ಮಾಂಸಾಹಾರಿ ವರ್ಮ್ನ ಹೆಸರೇನು ಅಂತಂದು ಪ್ರಶ್ನೆ ಇದೆ. ಅಂತಂದ್ರೆ ಇತ್ತೀಚೆಗೆ ವಿಜ್ಞಾನಿಗಳು ಒಂದು ಪ್ರಾಣಿಯನ್ನ ಗುರುತಿಸಿದ್ದಾರೆ, ಅದನ್ನ ಭಯೋತ್ಪಾದಕ ಪ್ರಾಣಿ ಅಂತಂದು ಅವರು ಕರೆದಿದ್ದಾರೆ. ಹಾಗಾದ್ರೆ ಅಂತ ಒಂದು ಪ್ರಾಣಿ ಯಾವುದು ಅಂತಂದು ನಾವು ಆಯ್ಕೆಗಳಲ್ಲಿ ನೋಡೋದಾದ್ರೆ ಆರ್ಕಟಿಕಸ್ ಮೆಮರ್ಜೆನ್ಸಿ, ಪೋಲಾಟೆರೋರಿಸ್ ಪರಭಕ್ಷಕಗಳು, ಗ್ರೀನ್ಲ್ಯಾಂಡಿಕಸ್ ಕಾರ್ನಿಪೋರಸ್, ಟಿಮೊರೆಸ್ಟಿಯಾ ಕೋಪ್ರಿ. ಈ ರೀತಿಯಾದಂತಹ ಒಂದು ಆಯ್ಕೆಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಟಿಮೊರೆಸ್ಟಿಯಾ ಕೋಪ್ರಿ. ಟಿಮೊರೆಸ್ಟಿಯಾ ಕೋಪ್ರಿ ಇದು ಭಯೋತ್ಪಾದಕ ಪ್ರಾಣಿ ಅಂತಂದು ವಿಜ್ಞಾನಿಗಳು ಇತ್ತೀಚೆಗೆ ಗುರುತಿಸಿರುವಂಥದ್ದು. ಇದು
ಉತ್ತರ ಗ್ರೀನ್ಲ್ಯಾಂಡ್ ನಲ್ಲಿ ಹೊಸ ಜಾತಿಯ ಒಂದು ಮಾಂಸಾಹಾರಿ ಒಂದು ಪಳೆಯುಳಿಕೆಗಳನ್ನ ಅವರು ಪತ್ತೆ ಹಚ್ಚುವಂಥದ್ದು. ಹಾಗಾಗಿ ಅವುಗಳನ್ನ ಆವಿಷ್ಕಾರನೂ ಸಹ ಮಾಡ್ತಾರೆ. ಹಾಗಾಗಿ ಇದನ್ನ ಭಯೋತ್ಪಾದಕ ಪ್ರಾಣಿ ಅಂತಂದು ಗುರುತಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ನಿಧನರಾದ ಮಾರಿಯೋ ಜಗಲ್ಲೋ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ. ಹಾಗಾಗಿ ಮಾರಿಯೋ ಜಗಲ್ಲೋ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಆಯ್ಕೆಗಳನ್ನ ನೋಡೋಣ. ಫುಟ್ಬಾಲ್, ಕ್ರಿಕೆಟ್, ಟೆನ್ನಿಸ್, ಬಾಸ್ಕೆಟ್ಬಾಲ್. ಈ ಮಾರಿಯೋ ಜಗಲ್ಲೋ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತಂದ್ರೆ ಫುಟ್ಬಾಲ್ಗೆ ಇವರು ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ಇವ್ರ ಬಗ್ಗೆನೂ ಸಹ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರು ಇತ್ತೀಚೆಗೆ 92ನೇ ವಯಸ್ಸಿನಲ್ಲಿ ಇವರು ನಿಧನರಾಗುತ್ತಾರೆ. ಇವರು ಫುಟ್ಬಾಲ್ ಕ್ರೀಡೆಯೊಂದಿಗೆ ಸಾಕಷ್ಟು ಹೆಸರುವಾಸಿಯನ್ನ ಮಾಡ್ಕೊಂಡಂತವ್ರು. ವಿಶೇಷವಾಗಿ ಇವರು ಬ್ರೆಜಿಲ್ನವರಾಗಿರ್ತಾರೆ. ಹಾಗಾಗಿ ಬ್ರೆಜಿಲ್ನ ಕ್ರೀಡೆಗೆ ಗಮನಾರ್ಹವಾದಂತಹ ಒಂದು ಕೊಡುಗೆಗಳನ್ನ ಇವರು ನೀಡ್ತಾರೆ. ಮತ್ತೆ ಆಟಗಾರನಾಗಿ ಮತ್ತು ತರಬೇತುದಾರನಾಗಿಯೂ ಸಹ ಸಾಕಷ್ಟು ಸಾಧನೆಗಳನ್ನ ಮಾಡಿದಂತಹ ಜಗಲ್ಲೋ ಸಾಕಷ್ಟು ಒಂದು ಹೆಸರನ್ನ ಪಡ್ಕೊಂಡಂತವ್ರು. ಹಾಗಾಗಿ ಈ ಎರಡು ಸಾಮರ್ಥ್ಯಗಳಲ್ಲಿ ಅಂತಂದ್ರೆ ಆಟಗಾರನಾಗಿ ಮತ್ತು ತರಬೇತುಗಾರನಾಗಿ ಫಿಫಾ ವಿಶ್ವಕಪ್ ಗೆದ್ದ ಮೊದಲ ವ್ಯಕ್ತಿ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಜಾಗತಿಕ ಫುಟ್ಬಾಲ್ ಶಕ್ತಿಯಾಗಿ ಬ್ರೆಜಿಲ್ನನ್ನ ಒಂದು ಮೇಲ್ ಹಂತಕ್ಕೆ ತಂದಂತವರೇ ಈ ಮಾರಿಯೋ ಜಗಲ್ಲೋ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರೀಮಂದಿರ ಪರಿಕ್ರಮ ಯೋಜನೆ ಯಾವ ದೇವಾಲಯದ ಆಡಳಿತವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ? ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರೀಮಂದಿರ ಪರಿಕ್ರಮ ಯೋಜನೆ ಯಾವ ದೇವಾಲಯದ ಒಂದು ಆಡಳಿತ ಸುಧಾರಣೆಯನ್ನ ಹೊಂದಿರುವಂತದ್ದು ಅಂತಂದು ನಾವು ನೋಡೋದಾದ್ರೆ ಇದಕ್ಕೆ ಆಯ್ಕೆಗಳನ್ನ ನೋಡೋಣ. ಪೂರಿ ಜಗನ್ನಾಥ ದೇವಾಲಯ, ಮಾ ಕಾಮಾಖ್ಯ ದೇವಾಲಯ, ಲಿಂಗರಾಜು ದೇವಾಲಯ, ಯಮನೋತ್ರಿ ದೇವಾಲಯ. ಈ ಶ್ರೀಮಂದಿರ ಪರಿಕ್ರಮ ಯೋಜನೆ ಯಾವ ದೇವಾಲಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಪೂರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಇದಾಗಿದೆ. ಇದು ಒಡಿಶಾದಲ್ಲಿ ಕಂಡುಬರುತ್ತೆ. ಪೂರಿ ಜಗನ್ನಾಥ ದೇವಾಲಯ ಒಡಿಶಾದಲ್ಲಿ ಕಂಡುಬರುತ್ತೆ. ಈ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಶ್ರೀಮಂದಿರ ಪರಿಕ್ರಮ ಯೋಜನೆಯನ್ನ ಜಾರಿಗೆ ತರ್ತಾರೆ. ಹಾಗಾಗಿ ಈ ಜಗನ್ನಾಥ ಪೂರಿ ದೇವಾಲಯ ಪಾರಂಪರಿಕ ಕಾರಿಡಾರ್ ಅನ್ನ ಹೊಂದಿರುವಂತಹ ಒಂದು ಯೋಜನೆಯನ್ನಾಗಿ ಪರಿವರ್ತಿಸ್ತಾರೆ. ಇದು ಜನವರಿ 17ರಂದು ಈ ಒಂದು ಯೋಜನೆಯನ್ನ ಉದ್ಘಾಟಿಸ್ತಾರೆ. ಈ ಯೋಜನೆಯು ಐಕಾನಿಕ್ ಪೂರಿ ಜಗನ್ನಾಥ ದೇವಾಲಯದ ಸುತ್ತ ಇರುವಂತಹ ಒಂದು ಸೌಕರ್ಯಗಳ ಬಗ್ಗೆ, ಭದ್ರತೆ ಮತ್ತು ಸಂಚಾರದ ಬಗ್ಗೆ ಸಾಕಷ್ಟು ಸುಧಾರಣೆಯನ್ನ ತರುವ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ಗೊಳಿಸಿರುವಂತದ್ದು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸುದ್ದಿಯಲ್ಲಿ ಕಂಡು ಬರುವ ಬಿತಾರ್ನಿಕಾ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯದಲ್ಲಿ ಇದೆ? ಸುದ್ದಿಯಲ್ಲಿ ಕಂಡು ಬರುವಂತಹ ಬಿತಾರ್ನಿಕ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತಂದು ನಾವು ನೋಡೋದಾದ್ರೆ ಆಯ್ಕೆ ಒಡಿಶಾ, ಗುಜರಾತ್, ರಾಜಸ್ಥಾನ, ಕೇರಳ. ಹಾಗಾಗಿ ಈ ಬಿತಾರ್ನಿಕ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ಒಡಿಶಾ ರಾಜ್ಯದಲ್ಲಿ ಇರುವಂತದ್ದು. ಇದು ಪ್ರಮುಖವಾದಂತಹ ಒಂದು ಉದ್ಯಾನಗಳಲ್ಲಿ ಇದು ಸಹ ಒಂದು. ಇದು ಅತಿ ದೊಡ್ಡ ಆಲಿವ್ ರಿಡ್ಲೆ ಸಮುದ್ರ ಆಮೆಗಳ ಒಂದು ವಾಸಸ್ಥಾನ ಆಗಿದೆ. ಈ ಪ್ರದೇಶವು 2002ರಲ್ಲಿ ರಾಮ್ಸಾರ್ ಸೈಟ್ ಆಗಿ ಘೋಷಣೆ ಆಗಿರುವಂತದ್ದು. ಹಾಗಾಗಿ ಶ್ರೀಮಂತ ಅಂತರ ಜೀವ ವೈವಿಧ್ಯ ಮತ್ತು ವೈವಿಧ್ಯಮಯ ವನ್ಯಜೀವಿಗಳ ಒಂದು ಜೀವಿಗಳನ್ನು ಹೊಂದಿರುವಂತಹ ಒಂದು ಉದ್ಯಾನವನ ಅಂತಂದು ನಾವು ಕರಿತೀವಿ. ವೆರಿ ಇಂಪಾರ್ಟೆಂಟ್ ಈ ಬಿತಾರ್ನಿಕಾ ರಾಷ್ಟ್ರೀಯ ಉದ್ಯಾನವನ. ಇದು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತಂದ್ರೆ ಅಲಿವಾ ರಿಡ್ಲೆ ಆಮೆಗಳ ಒಂದು ವಾಸಸ್ಥಾನವಾಗಿರೋದ್ರಿಂದ ಇದರ ಬಗ್ಗೆ ಮುಂಬರುವಂತಹ ಒಂದು ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯವು ವಿಶ್ವದ ಮೊದಲ ಮೆಲಾನಿಸ್ಟಿಕ್ ಟೈಗರ್ ಸಫಾರಿಯನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ? ಯಾವ ರಾಜ್ಯವು ವಿಶ್ವದ ಮೊದಲ ಮೆಲಾನಿಸ್ಟಿಕ್ ಟೈಗರ್ ಸಫಾರಿಯನ್ನ ಪ್ರಾರಂಭಿಸಲು ಸಿದ್ಧವಾಗಿದೆ ಅಂತಂದು ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಕೇರಳ, ಒಡಿಶಾ, ತಮಿಳುನಾಡು, ಆಂಧ್ರ ಪ್ರದೇಶ. ಈ ಮೆಲಾನಿಸ್ಟಿಕ್ ಟೈಗರ್ ಸಫಾರಿ ಯಾವ ರಾಜ್ಯ ಪ್ರಾರಂಭಿಸುತ್ತಿದೆ ಅಂತಂದ್ರೆ ಒಡಿಶಾ ರಾಜ್ಯ. ಈ ಒಡಿಶಾ ರಾಜ್ಯ ವಿಶ್ವದ ಮೊದಲ ಮೆಲಾನಿಸ್ಟಿಕ್ ಟೈಗರ್ ಸಫಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿದೆ. ಇಂತಹ ಒಂದು ಮೆಲಾನಿಸ್ಟಿಕ್ ಟೈಗರ್ ಸಫಾರಿ ಇದು ಒಡಿಶಾ ರಾಜ್ಯದ ಮಯೂರಾಭಂಜ್ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಸಿಮ್ಲಿಪಾಲ್ ಟೈಗರ್ ರಿಸರ್ವೇಶನ್ ಆ ಒಂದು ವ್ಯಾಪ್ತಿಯಲ್ಲಿ ಕಂಡು ಬರುವಂತದ್ದು. ಹಾಗಾಗಿ ಇದು ಸಾಕಷ್ಟು ಹೆಕ್ಟೇರ್ಗಳಲ್ಲಿ ಅಂತಂದ್ರೆ 200 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಸಫಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಸಿದ್ಧವಾಗಿರುವಂತದ್ದು.
ಇದು ಅಕ್ಟೋಬರ್ ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡೋದಕ್ಕೆ ಯೋಜನೆಯನ್ನ ಹಾಕೊಂಡಿದೆ ಒಡಿಶಾ ಸರ್ಕಾರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಪ್ರಶ್ನೆ ಇದೆ. ಆಯ್ಕೆಗಳನ್ನ ನೋಡೋದಾದ್ರೆ ಮೇಲ್ಛಾವಣಿಯ ಸೌರ ಫಲಕಗಳು, ಸೂರ್ಯಕ್ರಾಂತಿ ಕೃಷಿ, ಎಲೆಕ್ಟ್ರಿಕಲ್ ಜನರೇಟರ್ಗಳು, ಗ್ರಾಮೀಣ ಆರೋಗ್ಯ ರಕ್ಷಣೆ. ಈ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ನಾವು ನೋಡೋದಾದ್ರೆ ಮೇಲ್ಛಾವಣಿಯ ಸೌರ ಫಲಕಗಳು ಇದಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಇದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯ ಜೀವನ ಸಮರ್ಪಣೆಯ ಒಂದು ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಅನಾವರಣಗೊಳಿಸ್ತಾರೆ. ಇವರ ಒಂದು ಗುರಿ 1 ಕೋಟಿ ಮನೆಗಳ ಒಂದು ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನ ಸ್ಥಾಪಿಸುವಂತ ಒಂದು ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ಇದು ಸಹ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಯೂನಿಕಾರ್ನ್ ಕುಟ್ರಿಮ್ ಅನ್ನು ಬಿಡುಗಡೆ ಮಾಡಲಾಗಿದೆ? ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಯೂನಿಕಾರ್ನ್ ಕುಟ್ರಿಮ್ ಅನ್ನು ಬಿಡುಗಡೆ ಮಾಡಿದೆ ಅಂತಂದು ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡೋದಾದ್ರೆ ಓಲಾ, ಊಬರ್, ಅಮೆಜಾನ್, ಫ್ಲಿಪ್ಕಾರ್ಟ್. ಇದಕ್ಕೆ ಸರಿಯಾದಂತ ಉತ್ತರ ಓಲಾ. ಈ ಒಂದು ಸಂಸ್ಥೆ ಕುಟ್ರಿಮ್ ಎಂಬ ಒಂದು ಸಂಸ್ಥೆಯ ವತಿಯಿಂದ ಭಾರತದ ಮೊದಲ ಯೂನಿಕಾರ್ನ್ ಆಗಿ ಇದು ಗುರುತಿಸಿಕೊಂಡಿರುವುದು. ಇದು ಅಭಿವೃದ್ಧಿ ಹೊಂದುತ್ತಿರುವ ಡಿಜಿಟಲ್ ಪಾವತಿಗಳ ಪರಿಸರ ವ್ಯವಸ್ಥೆ ಹಾಗೂ ವಿಶಾಲವಾದಂತಹ ಸ್ಮಾರ್ಟ್ ಫೋನ್ ಬಳಕೆದಾರರ ಒಂದು ಮೂಲ ಹಾಗೂ ಡಿಜಿಟಲ್ ಈ ರೀತಿಯಾದಂತಹ ಒಂದು ವ್ಯಾಪಾರ ಮಾದರಿಗಳಂತಹ ಅಂಶಗಳಿಂದ ಇದು ನಡೆಸಲ್ಪಡುವಂಥದ್ದು. ಹಾಗಾಗಿ ಗಣನೀಯವಾದಂತಹ ಒಂದು ಹೂಡಿಕೆಗಳನ್ನ ಆಕರ್ಷಿಸುವ ಸಲುವಾಗಿ ಇಂತಹ ಒಂದು ಯೋಜನೆಯನ್ನ ಈ ಒಂದು ಸಂಸ್ಥೆ ಯಾವುದು ಓಲಾ ಗ್ರೂಪ್ ನ ಸಂಸ್ಥೆಯಾದಂತಹ ಕುಟ್ರಿಮ್ ಇದು ಆ ಒಂದು ಕೃತಕ ಬುದ್ಧಿಮತ್ತೆ ಯೂನಿಕಾರ್ನ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಉತ್ತರ ಅಮೆರಿಕದಿಂದ ವಲಸೆ ಬಂದ ಲಾಫಿಂಗ್ ಗರ್ಲ್. ಉತ್ತರ ಅಮೆರಿಕದಿಂದ ವಲಸೆ ಬಂದ ಲಾಫಿಂಗ್ ಗರ್ಲ್ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದೆ ಅಂತಂದು ಪ್ರಶ್ನೆ ಇದೆ. ಇದಕ್ಕೆ ಆಯ್ಕೆಗಳನ್ನು ನೋಡೋದಾದ್ರೆ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. ಈ ಲಾಫಿಂಗ್ ಗರ್ಲ್ ಎಂಬ ಒಂದು ಪಕ್ಷಿ ಉತ್ತರ ಅಮೆರಿಕದಿಂದ ವಲಸೆ ಬರುತ್ತೆ. ಹಾಗಾಗಿ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತೆ ಅಂತಂದು ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಕೇರಳ. ಈ ಲಾಫಿಂಗ್ ಗರ್ಲ್ ಭಾರತದಲ್ಲಿ ಮೊದಲ ಬಾರಿಗೆ ಕೇರಳದಲ್ಲಿ ಇದು ಕಾಣಿಸಿಕೊಳ್ಳುತ್ತೆ. ಇದು ಉತ್ತರ ಅಮೆರಿಕದಿಂದ ವಲಸೆ ಬಂದಂತಹ ಅಕ್ಕಿ ಲಾಫಿಂಗ್ ಗರ್ಲ್ ಆಗಿರುವಂತದ್ದು. ಮೊದಲ ಬಾರಿಗೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಚಿತ್ತಾರಿ ನದಿ ಮುಖದಲ್ಲಿ ಇದು ಕಾಣಿಸಿಕೊಳ್ಳುವಂಥದ್ದು. ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ನಗುವಿನಂತಹ ಒಂದು ಕರೆಯನ್ನ ಇದು ಗುರುತಿಸಲ್ಪಡುವಂತಹ ಒಂದು ಪಕ್ಷಿ. ಹಾಗಾಗಿ ಇದನ್ನ ಲಾಫಿಂಗ್ ಗರ್ಲ್ ಅಂತಂದು ಕರಿತೀವಿ. ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಚಿತ್ತಾರಿ ನದಿ ಮುಖದ ಒಂದು ಪ್ರದೇಶದಲ್ಲಿ ಇದು ಕಾಣಿಸಿಕೊಳ್ಳುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿ ಕಂಡು ಬಂದ ಹಾಂಗ್ವೆ ರಾಷ್ಟ್ರೀಯ ಉದ್ಯಾನವನವು ಯಾವ ದೇಶದಲ್ಲಿದೆ ಅಂತಂದು ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡೋದಾದ್ರೆ ನಮೀಬಿಯಾ, ಜಿಂಬಾಬ್ವೆ, ಮೊಂಜಾಂಬಿಕ್, ಬೋಟ್ಸ್ವಾನಾ. ಇದಕ್ಕೆ ಸರಿಯಾದಂತಹ ಉತ್ತರ ಜಿಂಬಾಬ್ವೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ ಆಫ್ ಇಂಡಿಯಾ ಇನೋವೇಷನ್ ವೀಕ್ 2024 ಅನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಯಾವ ಸರ್ಕಾರಿ ಇಲಾಖೆ ಹೊಂದಿದೆ ಅಂತಂದು ಪ್ರಶ್ನೆ ಇದೆ. 2024 ಜನವರಿ 10ರಿಂದ 18ರವರೆಗೆ ಸ್ಟಾರ್ಟ್ ಆಫ್ ಇಂಡಿಯಾ ಇನೋವೇಷನ್ ವೀಕ್ 2024 ಅಂತಂದು ಒಂದು ಯೋಜನೆಯನ್ನ ಆಯೋಜಿಸಿರುವಂತದ್ದು. ಅಂತ ಒಂದು ಆಯೋಜಿಸುವಂತಹ ಒಂದು ಜವಾಬ್ದಾರಿಯನ್ನ ಯಾವ ಸರ್ಕಾರಿ ಇಲಾಖೆ ಹೊಂದಿದೆ ಅಂತಂದು ಪ್ರಶ್ನೆ ಕೇಳಿರುವಂತದ್ದು. ಇಲ್ಲಿ ಆಯ್ಕೆಗಳನ್ನು ನೋಡೋದಾದ್ರೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ, ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆ, ಹಣಕಾಸು ಸೇವೆಗಳ ಇಲಾಖೆ, ಭಾರಿ ಕೈಗಾರಿಕೆಗಳ ಇಲಾಖೆ ಅಂತಂದು ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನಕ್ಕಾಗಿ ಇಲಾಖೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸೋಲಿಗ ಸಮುದಾಯವು ಯಾವ ನದಿ ಜಲಾನಯನದ ಪ್ರದೇಶದಲ್ಲಿ ವಾಸಿಸುತ್ತಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸೋಲಿಗ ಸಮುದಾಯವು ಯಾವ ನದಿಯ ಜಲಾನಯದ ಪ್ರದೇಶದಲ್ಲಿ ವಾಸಿಸುತ್ತಿದೆ ಅಂತಂದು ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡೋದಾದ್ರೆ ಕಾವೇರಿ ನದಿ ಜಲಾನಯನ ಪ್ರದೇಶ,
ಗೋದಾವರಿ ನದಿ ಜಲಾಯನ ಪ್ರದೇಶ, ಕೃಷ್ಣ ನದಿ ಜಲಾಯನ ಪ್ರದೇಶ, ಮಹಾನದಿ ಜಲಾಯನ ಪ್ರದೇಶ. ಇದಕ್ಕೆ ಸರಿಯಾದಂತಹ ಉತ್ತರ ಕಾವೇರಿ ನದಿ ಜಲಾಯನ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಸೋಲಿಗ ಸಮುದಾಯವು ಆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಹಲ್ವಾ ಸಮಾರಂಭ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಪ್ರಶ್ನೆ ಇದೆ. ಈ ಹಲ್ವಾ ಸಮಾರಂಭ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಪ್ರಶ್ನೆ ಇರುವಂತದ್ದು ಬಜೆಟ್, ಆರ್ಥಿಕ ಸಮೀಕ್ಷೆ, ಗಣರಾಜ್ಯೋತ್ಸವ, ಫಿಟ್ ಇಂಡಿಯಾ ಕಾರ್ಯಕ್ರಮ. ಹಾಗಾಗಿ ಈ ಹಲ್ವಾ ಸಮಾರಂಭ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಲಾಕೋವಾ ಮತ್ತು ಬುರ್ಹಾಚಾಪೋರಿ ವನ್ಯಜೀವಿ ಅಭಯಾರಣ್ಯಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಂತಂದು ಪ್ರಶ್ನೆ ಇದೆ. ನಾವು ಆಯ್ಕೆಗಳನ್ನು ನೋಡೋದಾದ್ರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮಿಜೋರಾಂ. ಈ ಲಖವಾ ಮತ್ತು ಬುರ್ಹಾಚಾಪೋರಿ ವನ್ಯಜೀವಿ ಒಂದು ಅಭಯಾರಣ್ಯಗಳು ಅಸ್ಸಾಂನಲ್ಲಿ ಕಂಡು ಬರುವಂತಹ ಈ ಅಭಯಾರಣ್ಯಗಳಾಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪುದುಚೇರಿಯ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದು ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡೋಣ. ರಾಜೀವ್ ವರ್ಮಾ, ಅಭಿಜಿತ್ ವಿಜಯ್ ಚೌಧರಿ, ಶರತ್ ಚೌಹಾಣ್, ಆಶೀಶ್ ಮಾಧವರಾವ್. ಹಾಗಾಗಿ ಈ ಪುದುಚೇರಿಯ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತವ್ರು ಯಾರು ಅಂತಂದ್ರೆ ಶರತ್ ಚೌಹಾಣ್ ರವರು ಪುದುಚೇರಿಯ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಳ್ತಾರೆ. ಇದಿಷ್ಟು ಈ ಒಂದು ಜನವರಿ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಪ್ರಮುಖವಾದಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ. ಇಂತಹ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನ ತೆಗೆದುಕೊಂಡು ಬರ್ತೀನಿ.